ರಾಷ್ಟ್ರ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ತಮಿಳುನಾಡನ್ನ ವಶಕ್ಕೆ ಪಡೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಡಿಎಂಕೆಗೆ ಶಾಕ್ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಎಐಎಡಿಎಂಕೆ ಆಯ್ತು, ಈಗ ನಟ ವಿಜಯ್ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಮುಂದಾಗ್ತಾ ಇದೆ. ಎಐಎಡಿಎಂಕೆ ನಾಯಕರಿಂದ ನಟ ವಿಜಯ್ ಜೊತೆ ಮಾತುಕತೆಗಳು ಕೂಡ ಆಗ್ತಾ ಇದೆ. ಇಚ್ಛಿತೆಗೆ ಇತ್ತೀಚೆಗೆ ಟಿವಿಕೆ ಪಕ್ಷ ಸ್ಥಾಪನೆ ಮಾಡಿರುವಂತಹ ನಟ ವಿಜಯ್ 2026ಕ್ಕೆ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯುತ್ತೆ. 2026ರಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ತರೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಎಐಎಡಿಎಂಕೆ ಮುಖಂಡರಿಂದ ವಿಜಯ್ ಜೊತೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿ ಮತ್ತಷ್ಟು ದೊಡ್ಡದಾಗತ್ತಾ? ಬಿಜೆಪಿ ಪ್ರಮುಖ ನಾಯಕರಿಂದ ಎಐಎಡಿಎಂಕೆ ಜೊತೆಗೂ ಚರ್ಚೆಗಳು ಕೂಡ ಆಗ್ತಾ ಇದೆ. ಎನ್ಡಿಎ ಮೈತ್ರಿಕೂಟಕ್ಕೆ ವಿಜಯ್ ಬೇಕೇ ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಬಿಜೆಪಿ ವಿಜಯರನ್ನ ಸೆಳೆಯೋದಕ್ಕೆ ಬಿಜೆಪಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಕೆಲವು ನಾಯಕರಿಂದ ಹರಸಾಹಸ ಪಡ್ತಾ ಇದೆ. 2021ರ ವಿಧಾನಸಭಾ ಫಲಿತಾಂಶ 234, ಡಿಎಂಕೆ 133.38% ಅನ್ನ ಪಡೆದುಕೊಂಡಿದೆ. ಸೊ ಕಾಂಗ್ರೆಸ್ ಒಂದು ಕಡೆ 4.3% ಅನ್ನ ಪಡೆದುಕೊಂಡಿದೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ವಿಜಯರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ವಿಸಿಕೆ 4% ಅನ್ನ ಪಡ್ಕೊಂಡಿದೆ. ಎಐಎಡಿಎಂಕೆ 66.33.5. ಸೊ ಪಿಎಂಕೆ 5-4% ಪಡ್ಕೊಂಡಿದೆ. ಬಿಜೆಪಿ ಕೇವಲ 4% ಅಲ್ಲಿದೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಶತಾಯಗತವಾಗಿ ತಮ್ಮ ಪಕ್ಷಕ್ಕೆ ಸೆಳಿಬೇಕು ಅಂತ ಹೇಳಿ ವಿಜಯ್ ಅವರಿಗೆ ಇದೀಗ ಗಾಳ ಹಾಕ್ತಾ ಇದೆ. ವಿಜಯ್ ಅವರು ಕೂಡ ಈಗ ತಮ್ಮ ಸಿನಿಮಾಗಳೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ ರಾಜಕೀಯಕ್ಕೆ ಧುಮುಕಿದ್ದಾರೆ. ಸೊ ಹಾಗಾಗಿ 2026ಕ್ಕೆ ತಮಿಳುನಾಡನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ರಣತಂತ್ರವನ್ನ ಕೂಡ ಎಣಿತಾ ಇದೆ. ಅದನ್ನು ಕೂಡ ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. 2026ರಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ತರೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ. ವಿಜಯ್ ಜೊತೆ ಮಾತುಕತೆಯನ್ನ ಇತ್ತೀಚೆಗೆ ಟಿವಿಕೆ ಪಕ್ಷ ಸ್ಥಾಪನೆ ಆಗಿದೆ. ಸೊ ಹಾಗಾಗಿ ವಿಜಯ್ ಜೊತೆ ಮಾತುಕತೆಯನ್ನ ಈಗಾಗಲೇ ಹಿರಿಯ ನಾಯಕರು ಮಾತನಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಲಭ್ಯ ಆಗ್ತಾ ಇದೆ. ವಿಜಯ್ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಇದೀಗ ಬಿಜೆಪಿ ಮುಂದಾಗ್ತಾ ಇದೆ. ಶತಾಯಗತಾಯವಾಗಿ 2026ಕ್ಕೆ ತಮಿಳುನಾಡನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಸತೀಶ್, ಇದೀಗ ವಿಜಯ್ ಜೊತೆ ಒಂದಷ್ಟು ಮಾತುಕತೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬಯಲಿಗೆ ಬರ್ತಾ ಇರುವಂತದ್ದು. ಶತಾಯಗತಾಯವಾಗಿ ತಮಿಳುನಾಡನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದೆ. ಯಾವ ರೀತಿಯಾದಂತಹ ಪ್ಲಾನ್ಗಳಾಗ್ತಾ ಇದೆ ನಟ ವಿಜಯರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಲ್ಲಿ ಅಂತ? ರಮ್ಯಾ, ಸೌತ್ ಇಂಡಿಯಾವನ್ನ ಸೆಳೆಯೋದಕ್ಕೆ ವಿಶೇಷವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದೋಗಿದೆ ಬಿಜೆಪಿ, ಮತ್ತೆ ಕರ್ನಾಟಕದಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಪ್ಲಾನ್ ಆಗಿತ್ತು. ಆದರೆ 2023ರ ವಿಧಾನಸಭಾ ಚುನಾವಣೆ ಸಕ್ಸಸ್ ಆಗಲಿಲ್ಲ. ಆದರೆ 2024ರ ವಿಧಾನಸಭಾ ಚುನಾವಣೆ ಆಂಧ್ರದಲ್ಲೇನಾಯಿತು, ಈ ಆಂಧ್ರದಲ್ಲಿ ಬಿಜೆಪಿಯ ಪ್ಲಾನ್ ಬಹು ದೊಡ್ಡ ಮಟ್ಟವಾಗಿ ವರ್ಕೌಟ್ ಆಯಿತು. ಹೇಗೆ ಉತ್ತರ ಭಾರತದಲ್ಲಿ ಎನ್ಡಿಎ ಮೈತ್ರಿಕೂಟಗಳು ಬೇರೆ ಬೇರೆ ರಾಜ್ಯಗಳ ಅಧಿಕಾರದಲ್ಲಿದ್ದಾವೋ, ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಆಗಿರ್ಬೋದು, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಈ 5 ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಬಹುದೊಡ್ಡ ಪ್ಲಾನ್ ಮಾಡ್ತಾ ಇದೆ. ಆಂಧ್ರದಲ್ಲಿ ಈಗಾಗಲೇ ಸಕ್ಸಸ್ ಆಗಿದೆ. ಈಗ ಬಿಜೆಪಿಯ ಒಂದು ನೇರ ದೃಷ್ಟಿ ತಮಿಳುನಾಡು ಮೇಲೆ ಬೀಳ್ತಾ ಇದೆ. ವಿಶೇಷವಾಗಿ ಈಗಾಗಲೇ ಎಐಎಡಿಎಂಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಬಿಜೆಪಿ. ಆದರೆ ಯಾವಾಗ ಸಿನಿಮಾ ನಟ ಸೂಪರ್ ಸ್ಟಾರ್ ವಿಜಯ್ ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು,
ಅಲ್ಲಿಂದ ಇಡೀ ರಾಜಕೀಯ ಸಿನಾರಿಯೋ ಚೇಂಜ್ ಆಗ್ತಾ ಇದೆ ತಮಿಳುನಾಡಿನಲ್ಲಿ. ಈಗಾಗಲೇ DMK ಪಾರ್ಟಿ ಅಧಿಕಾರದಲ್ಲಿದೆ. 2021ರಲ್ಲಿ ಚುನಾವಣೆ ಆಗಿತ್ತು. ಈ ಚುನಾವಣೆಯಲ್ಲಿ ಬಹುದೊಡ್ಡ ಪಾರ್ಟಿಯಾಗಿ ಅಂದರೆ 234 ಕ್ಷೇತ್ರ ಇದೆ ತಮಿಳುನಾಡಿನಲ್ಲಿ. ಅಲ್ಲಿ 133 ಕ್ಷೇತ್ರವನ್ನು DMK ಗೆದ್ದಿತ್ತು. ಜೊತೆಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು, ಚುನಾವಣಾ ಪೂರ್ವ ಮೈತ್ರಿ ಆಗಿತ್ತು. ಕಾಂಗ್ರೆಸ್ ಕೂಡ 18 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿತ್ತು. ಸೊ ಹೀಗಾಗಿ ಅತ್ಯಂತ ಸುಲಭವಾಗಿ ಅಧಿಕಾರಕ್ಕೆ ಬಂದಿತ್ತು DMK. ಆದರೆ AIDMK ಕೂಡ DMKಗೆ ತುಂಬ ಪೈಪೋಟಿ ಕೊಟ್ಟಿತ್ತು. ಬಟ್ 66 ಸ್ಥಾನ ಮಾತ್ರ ಗೆಲುವನ್ನು ಸಾಧಿಸಿತ್ತು. ಬಟ್ ವೋಟ್ ಶೇರ್ ನೋಡಿದಾಗ 38% DMKಗೆ, 33% AIDMKಗೆ ಬಂದಿತ್ತು. ಬಟ್ BJP ಕೇವಲ 3% ವೋಟ್ ಶೇರ್ನ ತೆಗೆದುಕೊಂಡಿತ್ತು 2021ರಲ್ಲಿ. ಸೊ ಅಣ್ಣಾಮಲೈ ಇದ್ರೂ ಕೂಡ ಗೆಲ್ಲಕ್ಕಾಗಲಿಲ್ಲ. ಅಣ್ಣಾಮಲೈನ BJPಯ ಬಹುದೊಡ್ಡ ನಾಯಕ, ಹಿಂದುತ್ವದ ಲೀಡರ್ ಅಂತ ಫೋಕಸ್ ಮಾಡಲಾಗಿತ್ತು 2021ರಲ್ಲಿ. ಬಟ್ ಫೇಲ್ ಆಯಿತು. ಹೀಗಾಗಿ ಈಗ ಅಣ್ಣಾಮಲೈ BJPಯ ರಾಜ್ಯಾಧ್ಯಕ್ಷರಾಗಿ ಉಳಿದಿಲ್ಲ. ಸೊ BJPಗೆ ತಮಿಳುನಾಡಿನ ವಶಕ್ಕೆ ಪಡ್ಕೊಬೇಕು, ಗೆಲ್ಲಬೇಕು ಅಂದರೆ AIDMKನ ಅನಿವಾರ್ಯತೆ ಇದೆ. ಆದರೆ AIDMKಯಲ್ಲಿ ವೋಟ್ಸನ್ನು ಪಡೆಯುವಂತಹ ಸಮರ್ಥ ಲೀಡರ್ ಕಾಣಿಸ್ತಾ ಇಲ್ಲ BJPಗೆ. ಒಂದು ಕಡೆ ಅಣ್ಣಾಮಲೈ ಫೇಲ್ ಆದರೂ BJPಯಲ್ಲಿ ಸಮರ್ಥ ಲೀಡರ್ಸ್ ಇಲ್ಲ ತಮಿಳುನಾಡಿನಲ್ಲಿ. AIDMK ಜೊತೆ ಮೈತ್ರಿ ಆಗಿದೆ, ಅಲ್ಲೂ ಕೂಡ ಕಿತ್ತಾಟ ಇದೆ. ಬಟ್ DMKಗೆ ಪೈಪೋಟಿ ಕೊಡಬಲ್ಲ ಲೀಡರ್ ಕಾಣ್ತಾ ಇಲ್ಲ. ಸೊ ಇದೆಲ್ಲವನ್ನು ನೋಡಿದಾಗ DMKಗೆ ಟಕ್ಕರ್ ಕೊಡುವಂತಹ ನಾಯಕ ಯಾರಪ್ಪ ಅಂದರೆ ಅದು ನಟ ವಿಜಯ್. ವಿಜಯ್ ಪಕ್ಷ ಸ್ಥಾಪನೆಯಿಂದ ಹಿಡಿದು ಈ ಕ್ಷಣದವರೆಗೆ ತಮಿಳುನಾಡಿನ ಸರ್ಕಾರ ಏನು DMK ಆಡಳಿತದಲ್ಲಿದೆ ಆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸರ್ಕಾರ ಫೇಲ್ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ DMKಯಲ್ಲಿ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದ ವಿರುದ್ಧ ದನಿಯನ್ನು ಎತ್ತಾ ಇದ್ದಾರೆ ವಿಜಯ್ ಪಾಪ್ಯುಲಾರಿಟಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕೆಲವೊಂದಿಷ್ಟು ಸರ್ವೆಗಳನ್ನು ಕೂಡ ಈಗಾಗಲೇ ತಮಿಳುನಾಡು ಎಲೆಕ್ಷನ್ ಸಂಬಂಧಪಟ್ಟ ಬರ್ತಾ ಇದೆ. ಅಲ್ಲಿ ವಿಜಯ್ ಮಹತ್ವದ ಪಾತ್ರನ ವಹಿಸ್ತಾರೆ ಅನ್ನೋ ಒಂದು ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಹೀಗಾಗಿನೇ ವಿಜಯ್ ಬಹು ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಬಹುದು. ಹೇಗೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಕೆಲವು ಸೀಟ್ ಗೆದ್ದರೂ ಕೂಡ ಸುಮಾರು 22 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು ಪವನ್ ಕಲ್ಯಾಣ್. 22ಕ್ಕೆ 22 ಗೆದ್ದರು. ಜೊತೆಗೆ BJPಯನ್ನು ಗೆಲ್ಲಿಸಿದ್ರು ಅಥವಾ TDPಯನ್ನು ಗೆಲ್ಲಿಸಿದ್ರೆ ಅವರ ಮೈತ್ರಿ ಕೂಡ ಗೆಲ್ಲಿತು. ಅದೇ ರೀತಿಯ ಒಂದು ಪ್ಲಾನನ್ನು ತಮಿಳುನಾಡಲ್ಲಿ ಮಾಡಬಹುದು. ವಿಜಯ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ BJP 5, 10, 15 ಎಷ್ಟೇ ವಿಧಾನಸಭಾ ಕ್ಷೇತ್ರ ಗೆದ್ದರೂ ಕೂಡ NDA ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಪ್ಲಾನ್ BJPಗಿದೆ. AIDMK ದೊಡ್ಡ ಪಕ್ಷವಾಗಿ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ವಿಜಯ್ ಪಕ್ಷ TVK ಏನಿದೆ ಅದು 2ನೇ ಅತಿ ದೊಡ್ಡ ಪಕ್ಷ ಆಗ್ಬೋದು, BJP 3ನೇ ಪಕ್ಷ ಆಗ್ಬೋದು. ಹೇಗೆ ಆಂಧ್ರದಲ್ಲಿ TDP ಅತಿ ಹೆಚ್ಚು ಸ್ಥಾನವನ್ನು ಗೆದ್ದು ಅಧಿಕಾರದಲ್ಲಿ ಬಂದಿದೆ, ಜನಸೇನಾ ಪಾರ್ಟಿ 2nd ಪ್ಲೇಸಲ್ಲಿದೆ, BJP 3rd ಪ್ಲೇಸಲ್ಲಿದೆ. ಬಟ್ NDA ಅಧಿಕಾರದಲ್ಲಿದೆ. ಲೋಕಸಭೆಯಲ್ಲಿ ಬಹು ದೊಡ್ಡ ಪ್ರಯೋಜನ ಆಗುತ್ತೆ BJPಗೆ. ಇದೇ ಒಂದು ಸ್ಟ್ರೆಂತನ್ನು, ಇದೇ ಒಂದು ಪ್ಲಾನನ್ನು ತಮಿಳುನಾಡಿಗೂ ಅಳವಡಿಕೆ ಮಾಡ್ಕೊಬಹುದು. AIDMKಗೆ ಜಾಸ್ತಿ ಸ್ಥಾನ ಕೊಡಬಹುದು, ವಿಜಯ್ಗೆ ಸ್ವಲ್ಪ ಮಟ್ಟಿಗೆ ಕೇಳಿದಷ್ಟು ಸ್ಥಾನ ಕೊಡಬಹುದು. BJP ಕಡಿಮೆ ಸ್ಥಾನ ಪಡೆದರೂ ಕೂಡ ತಮಿಳುನಾಡು NDA ವಶಕ್ಕೆ ಬರುತ್ತೆ ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದೆ ರಮ್ಯಾ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಯಾವ ಥರ ವಿಜಯ್ ಇದಕ್ಕೆ ರಿಯಾಕ್ಟ್ ಮಾಡಬಹುದು ಅಂತ. ಯಾಕಂದರೆ ವಿಜಯ್ ಇದುವರೆಗೂ ಕೂಡ DMK ವಿರುದ್ಧವಾಗಿದ್ದರೂ ಕೂಡ ಮೋದಿ ಪರವಾಗಿ ಅಥವಾ BJP ಪರವಾಗಿ ಅವ್ರ ನಿಲುವನ್ನು ಹೊಂದಿಲ್ಲ. BJP ವಿರುದ್ಧವಾದಂಥ ನಿಲುವು ಅಥವಾ ಮೋದಿ ವಿರುದ್ಧವಾದ ನಿಲುವನ್ನು ಹೊಂದಿರತಕ್ಕಂಥ ವಿಜಯ್ ಈಗ AIDMK ಜೊತೆ ಆರಂಭ ಮಾತುಕತೆಯನ್ನು ಮಾಡಿ ಅದಾದಮೇಲೆ BJP ನಾಯಕರ ಜೊತೆ ಮೈತ್ರಿಗೆ ಮುಂದಾಗಬಹುದು. ಯಾಕಂದರೆ AIDMK ಈಗಾಗಲೇ ಮೈತ್ರಿ ಆಗಿದೆ BJP ಜೊತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ AIDMK ನಾಯಕರನ್ನ ಮುಂದಿಟ್ಕೊಂಡು ಮೈತ್ರಿಯ ಮಾತುಕತೆ ಶುರುವಾಗಿರಬಹುದು. ಒಂದು ವೇಳೆ ಇದಾದರೆ ಬಹು ದೊಡ್ಡ ರಾಜಕೀಯ ಬೆಳವಣಿಗೆ ಆಗಬಹುದು ರಮ್ಯಾ. ಓಕೆ ಸತೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.